ಕೆಲವೊಂದು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಇದೆ ಎಂಬ ಕಾರಣಕ್ಕೆ ಮುಚ್ಚುವ ಹಂತಕ್ಕೆ ತಲುಪುತ್ತಿದೆ. ಆದರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಉಚಿತ ಬ್ಯಾಂಕ್ ಖಾತೆ ತೆರೆಯುವ ವಿನೂತನ ಪ್ರಯತ್ನವೊಂದು ಮಂಗಳೂರಿನಲ್ಲಿ ನಡೆದಿದೆ. ಇದು ಮಂಗಳೂರಿನ ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆ. ಇದೀಗ ಶಾಲೆ ಶತಮಾನದ ಹೊಸ್ತಿಲಲ್ಲಿರುವ ಕನ್ನಡ ಮಾಧ್ಯಮ ಶಾಲೆ. ಕಳೆದ 35 ವರ್ಷಗಳಿಂದ ಈ ಶಾಲೆಗಳಲ್ಲಿ ಈ ವಿದ್ಯಾರ್ಥಿ ದಾಖಲಾತಿ ಪ್ರಯತ್ನ ಹೆಚ್ಚಳ ಇತ್ತು. ಪ್ರಸ್ತುತ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗುತ್ತಾ ಬರುತ್ತಿದೆ. ಇದಕ್ಕಾಗಿ ಜಿಲ್ಲೆಯಲ್ಲೇ ಮೊಟ್ಟಮೊದಲ ಬಾರಿಗೆ ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನು ಆಕರ್ಷಿಸಲು ದಾನಿಗಳ ನೆರವಿನಿಂದ ಉಚಿತ ಬ್ಯಾಂಕ್ ಖಾತೆ ತೆರೆಯುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾದ 1ರಿಂದ 3ನೇ ತರಗತಿಯ 17 ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಯನ್ನು ಇಲ್ಲಿ ತೆರೆಯಲಾಗಿದೆ. ವಿಶೇಷವೆಂದರೆ 5 ವರ್ಷದವರೆಗೆ ಅನ್ವಯವಾಗುವಂತೆ ಪ್ರತಿ ವಿದ್ಯಾರ್ಥಿಯ ಹೆಸರಲ್ಲಿ ತಲಾ 5,000 ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ. 17 ವಿದ್ಯಾರ್ಥಿಗಳ ಠೇವಣಿಯ ಮೊತ್ತವನ್ನು ಉದ್ಯಮಿ ದಿನಕರ್ ರಾವ್ ಅವರು ಪಾವತಿಸಿದ್ದಾರೆ. 5 ವರ್ಷದ ನಂತರ ಇದು 6,690 ರೂಪಾಯಿ ಆಗಿರುತ್ತದೆ. ಆ ವಿದ್ಯಾರ್ಥಿಯ 5 ವರ್ಷ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದಿದ್ರೆ 5 ವರ್ಷದ ಬಳಿಕ ವಿದ್ಯಾರ್ಥಿ ಆ ಹಣವನ್ನು ಖಾತೆಯಿಂದ ಪಡೆಯಬಹುದಾಗಿದೆ. ಆ ಮೂಲಕ ಕನ್ನಡ ಮಾಧ್ಯಮ ಶಾಲೆಯತ್ತ ಆಕರ್ಷಿಸುವ ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಸದ್ಯ ಶಾಲೆಯಲ್ಲಿ 100ರಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಶ್ರೀ ದಿನಕರ್ ರಾವ್ ಹಾಗೂ ಅವರ ಶ್ರೀಮತಿ ಉಷಾ ದಿನಕರ್ ರಾವ್ ರವರು ನಮ್ಮ ಶಾಲೆಯ ದಾಖಲಾತಿ ಹೆಚ್ಚಿಸಲು ಒಂದು ವಿಶೇಷ ಠೇವಣಿ ಯೋಜನೆಯನ್ನು ಅವರು ತಂದಿರುತ್ತಾರೆ. ಅಂದರೆ ಮಕ್ಕಳು 5 ವರ್ಷ ಇದೇ ಶಾಲೆಯಲ್ಲಿ ಕಲಿತರೆ ಅವರ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ 5,000 ರೂಪಾಯಿ ಠೇವಣಿ ಇಡುವುದು. ಅವರು ಅಲ್ಲೇ 5 ವರ್ಷ ಅವರು ಕಲಿಬೇಕು. ಆಮೇಲೆ 5 ವರ್ಷ ಆದ ನಂತರ ಅದಕ್ಕೆ ಬಡ್ಡಿ ಸೇರಿಸಿ ಅಂದರೆ 6,690 ರೂಪಾಯಿಯನ್ನು ಅವರು ನೀಡುತ್ತಾರೆ. ಈ ಒಂದು ಹೊಸ ವಿನೂತನ ಯೋಜನೆಯಾಗಿದೆ. ಆ ಯೋಜನೆಗೆ ಫಲಾನುಭವಿಗಳು ಸುಮಾರು 17 ಮಕ್ಕಳು 1ರಿಂದ 3ನೇ ತರಗತಿಯ ಮಕ್ಕಳಾಗಿರ್ತಾರೆ. ಸ್ಥಳೀಯ ಮಕ್ಕಳು ಬರ್ತಿದ್ದಾರೆ ಹೊರ ರಾಜ್ಯದೇ. ಮತ್ತೆ ಇಲ್ಲಿ ಕೇಳಿಪಡ್ಬೋದು ಯಕ್ಷಗಾನ ತರಬೇತಿ ಫ್ರೀ ಕೊಡ್ತಿದ್ದೀರಾ? ಅದು ಇಲ್ಲಿ ಅಲ್ಲ, ಅವರ ಸಾಯಿ ವಿಹಾರ. ಅದೇ ರೀತಿ ನಮ್ಮ ಸಾಯಿ ವಿಹಾರದಲ್ಲಿ ಉಷಾ ದಿನಕರ್ ರಾವ್ರವರು ಅನೇಕ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಡ್ಯಾನ್ಸ್, ಯಕ್ಷಗಾನ, ಕ್ರಾಫ್ಟ್, ಸಂಗೀತ, ದೈಹಿಕ ಶಿಕ್ಷಣ ಮುಂತಾದೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ದಿನಕರ್ ರಾವ್ ಮತ್ತು ಉಷಾ ದಿನಕರ್ ರಾವ್ರವರು ವಾರದಲ್ಲಿ 2 ದಿನ ದೈಹಿಕ ಶಿಕ್ಷಣ ಮತ್ತು ವಾರದಲ್ಲಿ 2 ದಿನ ಚಿತ್ರಕಲಾ ಸಂಸ್ಥೆಯನ್ನು. ಇಲ್ಲಿನ ಶಾಲೆಗೆ ಸರ್ಕಾರದ ಪ್ರೋತ್ಸಾಹ ಸಾಕಷ್ಟು ಸಿಗದಿದ್ರೂ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸ್ಥಳೀಯ ಸಂಘ ಸಂಸ್ಥೆಗಳ ದಾನಿಗಳ ನೆರವು ಮಾತ್ರ ಉತ್ತಮವಾಗಿ ಸಿಗುತ್ತಿದೆ. ಇದೇ ಕಾರಣದಿಂದ ಶಾಲೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದ ಪೂರ್ಣಕಾಲಿಕ ಶಿಕ್ಷಕರು ಇಲ್ಲಿ ಇಲ್ಲದಿದ್ದರೂ ಎಲ್ಲ ಅತಿಥಿ ಶಿಕ್ಷಕರನ್ನ ಸ್ಥಳೀಯರ ನೆರವಿನ ಮೂಲಕವೇ ಉಸ್ತುವಾರಿ ನೋಡಿಕೊಳ್ಳಲಾಗುತ್ತಿದೆ. ಇದೀಗ ವಿದ್ಯಾರ್ಥಿಗಳ ಕೊರತೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಶಾಲೆಯ ಮಕ್ಕಳ ಹೆಸರಲ್ಲಿ ತಲಾ 5,000 ರೂಪಾಯಿ ಠೇವಣಿ ಇಡುವ ಕೆಲಸ ಮಾಡಲಾಗುತ್ತಿದೆ. ಇದರಿಂದಾಗಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳ ಮಾಡುವ ಪ್ರಯತ್ನಕ್ಕೆ ಉದ್ಯಮಿ ದಿನಕರ್ ರಾವ್ ಅವರು ಮುಂದಾಗಿದ್ದಾರೆ. ಅಶೋಕನಗರದಲ್ಲಿರುವ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯು ಅನುದಾನಿತ ಶಾಲೆಯಾಗಿದ್ದು ಇದಕ್ಕೆ ಸರ್ಕಾರದಿಂದ ನೇಮಕಾತಿಗೊಂಡ ಯಾವುದೇ ಶಿಕ್ಷಕರು ಇರುವುದಿಲ್ಲ. ಶಾಲೆಯ ಆಡಳಿತ ಮಂಡಳಿಯವರು ಶಿಕ್ಷಕರನ್ನು ನೇಮಿಸಿಕೊಂಡು ಶಾಲೆಯನ್ನು ಮುನ್ನಡೆಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಶಾಲಾ ಪ್ರಾರಂಭದ ಹಂತದಲ್ಲಿ 1,000 ಮಕ್ಕಳಿಗಿಂತಲೂ ಜಾಸ್ತಿ ಇತ್ತು. ಈಗ ಬರುತ್ತಾ ಈ ಕನ್ನಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯು ದಿನೇ ದಿನೇ ಕುಗ್ಗುತ್ತಾ ಇತ್ತು. ಇದನ್ನು ಮನಗಂಡು ಶಾಲೆಯ ಮಕ್ಕಳನ್ನು ಸೇರಿಸುವ ಪ್ರಕ್ರಿಯೆಯಲ್ಲಿ ಶ್ರೀ ದಿನಕರ್ ರಾವ್ ಮತ್ತು ಉಷಾ ದಿನಕರ್ ಅವರು ಹೊಸದಾಗಿ ದಾಖಲಿಸಿಕೊಂಡ ವಿದ್ಯಾರ್ಥಿಗಳಿಗೆ ರೂಪಾಯಿ 5,000 ಬ್ಯಾಂಕಿನಲ್ಲಿ ಇರಿಸಿ 5 ವರ್ಷದ ನಂತರ ಬಡ್ಡಿ ಸೇರಿಸಿ 6,690 ಮೊತ್ತವನ್ನು
ನೀಡುವ ಒಂದು ವಿನೂತನ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಹಂತದಲ್ಲಿ ಮಕ್ಕಳು ಶಾಲೆಗೆ ಸೇರಿ ಸತತ 5 ವರ್ಷ ಈ ಶಾಲೆಯಲ್ಲಿ ಕಲಿಯುತ್ತಿರಬೇಕು. ಈ ಒಂದು ವಿನೂತನ ಯೋಜನೆಯು ನಮ್ಮ ಜಿಲ್ಲೆಯಲ್ಲಿ ಇರಬಹುದು ಒಂದು ಹೊಸ ಪ್ರಯೋಗವಾಗಿದ್ದು, ಇದನ್ನು ಮಕ್ಕಳ ಅನುಕೂಲಕ್ಕಾಗಿ ಹಾಗೂ ಶಾಲೆಯ ಮಕ್ಕಳ ಪ್ರಗತಿಗಾಗಿ ನೆರವೇರಿಸಿಕೊಂಡಿದ್ದು. ಮಾತ್ರವಲ್ಲದೆ ಇಲ್ಲಿ ಯಕ್ಷನಾಟ್ಯದ ಉಚಿತ ಕಲಿಕೆಯನ್ನ ನೀಡಲಾಗ್ತಿದೆ. ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೈಕಿ ಆಸಕ್ತಿ ಇರುವ ಮಕ್ಕಳಿಗೆ ಉಚಿತ ಕೆಲವು ಕಲಿಕೆಗಳು ಶಾಲೆಯ ಪಕ್ಕದ ಸಾಯಿ ವಿಹಾರ್ ನಿವಾಸದಲ್ಲಿ ಉದ್ಯಮಿ ದಿನಕರ್ ರಾವ್ ಹಾಗೂ ಅವರ ಪತ್ನಿಯ ವಿಶೇಷ ಕಾಳಜಿಯಿಂದ ನಡೆಸಲಾಗುತ್ತಿದೆ. ಯಕ್ಷಗಾನ, ಕರಾಟೆ, ಚಿತ್ರಕಲೆ, ಯೋಗ, ಧ್ಯಾನ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಮಕ್ಕಳಿಗೆ ಉಚಿತ ಕಲಿಕೆ ಸಾಯಿ ವಿಹಾರ್ನಲ್ಲಿ ಇರುತ್ತದೆ. ಒಟ್ಟಾರೆಯಾಗಿ ಶತಮಾನದ ಹೊಸ್ತಿಲಲ್ಲಿರುವ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಬೆಳಕು ಮೂಡುವ ಪ್ರಯತ್ನ ಆಗುತ್ತಿದೆ. ನಾವೆಲ್ಲರೂ ಆಂಗ್ಲ ಮಾಧ್ಯಮಗಳು ದಾವಂತಕ್ಕೆ ಒಳಗಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತಿದೆ. ಆದರೆ ಇದೀಗ ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಠೇವಣಿಯನ್ನ ತೆರೆಯುವ ಮೂಲಕ ಕನ್ನಡ ಮಾಧ್ಯಮ ಶಾಲೆ ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಇಡೀ ರಾಜ್ಯಕ್ಕೆ ಅಶೋಕನಗರ ಶಾಲೆ ಮಾದರಿಯೆನಿಸಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.